ಜಗಜ್ಯೋತಿ ಬಸವೇಶ್ವರರ ಪುರಾಣ ಪೊಲೀಸ್ ಚೌಕಿನ ಆ ವೃತ್ತದಲ್ಲಿರ್ತಕ್ಕಂಥ ಮೂರ್ತಿ ಜಗಜ್ಯೋತಿ ಬಸವೇಶ್ವರ. ಈ ಪುರಾಣವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥವರು ಬಸವರಾಜ್ ಮಕ್ಕೇಮು. ಎಲ್ಲವೂ ಕೂಡ ಬಸವಮಯವಾಗಿದೆ. ಬಸವ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಮರೆಪ್ಪಣ್ಣ ಹಳ್ಳಿಯವರು ಹೇಳಿದ ಹಾಗೆ, ಶಾಸ್ತ್ರಿಗಳವರು ಹೇಳಿದ ಹಾಗೆ, ಜಯಶ್ರೀ ಅಕ್ಕ ಅವರು ಹೇಳಿದ ಹಾಗೆ, ಜೊತೆಗೆ ನಮ್ಮ ಶಾಸಕರು ಹೇಳಿದ ಹಾಗೆ ಬಸವಣ್ಣನವರ ಪುರಾಣ ಅಂತಂದ್ರೆ ಇದು ಕಾಯಕ ಮತ್ತು ದಾಸೋಹದ ಪುರಾಣ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕಾಯಕ ಮಾಡಬೇಕು, ದುಡಿಬೇಕು, ದುಡಿಲಾರದೆ ಇರಬಾರದು. ಅದಕ್ಕ ಗಾಂಧೀಜಿ ಅವರಿಗೆ ಒಬ್ಬ ನಾಗರಿಕ ವಯಸ್ಸಾದ ಮನುಷ್ಯ ಕೇಳ್ತಾನಂತೆ, ಏನಪ್ಪಾ ಅಂತಂದ್ರ ಏನ್ರಿ ಬರೀ ಜೀವನ ಪರ್ಯಂತರವಾಗಿ ದುಡಿಯದೇ ಆಯ್ತು, ಇನ್ನು ಎಷ್ಟು ದುಡಿಬೇಕು ಅಂತ ಕೇಳಿಕೊಂಡಾಗ ಗಾಂಧೀಜಿ ಅವರು ಹೇಳ್ತಾರಂತ, ನೀ ಎಲ್ಲಿವರೆಗೂ ಈ ಭೂಮಿ ಮೇಲಿದ್ದು ಅನ್ನವನ್ನು ತಿಂತಲ್ಲ ಅಲ್ಲಿವರೆಗೂ ದುಡಿಲೇಬೇಕು ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಹೇಳಿದ್ದಾರೆ. ಹಾಗೇನೆ ಇವತ್ತ ಬಸವಣ್ಣನವರ ಮೂಲ ತತ್ವ ಉದ್ದೇಶ, ಪುರಾಣದ ಪರಿಪೂರ್ಣವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಕೇಳಿಕೊಂಡಾಗ ಕಾಯಕ ಮತ್ತು ದಾಸೋಹ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರು ಹೇಳ್ತಾರೆ ಏನಪ್ಪಾ ಅಂತಂದ್ರ ಗುರುವಾದರೂ ಕಾಯಕ ಮಾಡಬೇಕು, ಲಿಂಗವಾದರೂ ಕಾಯಕ ಮಾಡಬೇಕು, ಜಂಗಮನಾದರೂ ಕಾಯಕ ಮಾಡಬೇಕು. ಯಾಕಂತಂದ್ರೆ ಕಾಯಕವೇ ಕೈಲಾಸವೆಂದ ಕಾರಣ ಕಾಯಕ ಮಾಡಲೇಬೇಕು ಅಂತಕ್ಕಂಥ ಮಾತನ್ನ ಬಸವಣ್ಣವರು ಹೇಳ್ತಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಸರಳವಾಗಿ ನಾವು ಒಂದೇ ಎರಡೇ ಮಾತಿನಲ್ಲಿ ತಿಳ್ಕೋಬೇಕು, ನಾನು ಹೇಳಬೇಕು ಅಂತಂದ್ರ ಒಬ್ಬರು ಬಹಳ ಚೆನ್ನಾಗಿ ಹೇಳ್ತಾರೆ. ಇದು ಒಂದು ತಿಳ್ಕೊಂಡ್ರೆ ಸಾಕು. ಏನಪ್ಪಾ ಅಂತ ಕೇಳಿಕೊಂಡಾಗ ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಮುರುಘರಾಜೇಂದ್ರ ಪ್ರಭುವೇ ನೀನು ದೊಡ್ಡವನಲ್ಲ, ಮುರುಘರಾಜೇಂದ್ರ ಪ್ರಭುವೇ ನೀನು ದೊಡ್ಡವನಲ್ಲ, ನಿನ್ನ ಅರಿಯುವಂತ ಮನಸ್ಸೇನದಲ್ಲ ಅದು ದೊಡ್ಡದು ಅಂತಕ್ಕಂಥ ಮಾತನ್ನ ಅನುಭಾವಿಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಒಳಗ ಇವತ್ತು ನೀವು ಎಷ್ಟು ಪೂಜೆ ಮಾಡ್ತೀರೋ, ಎಷ್ಟು ಪುನಸ್ಕಾರ ಮಾಡ್ತೀರೋ, ಎಷ್ಟು ಧಾರ್ಮಿಕ ಆಚರಣೆ ಮಾಡ್ತಿರೋ ಗೊತ್ತಿಲ್ಲ. ಆದರೆ ಎರಡು ವಿಚಾರಗಳನ್ನ ಮಾತ್ರ ನಾವು ಯಾವತ್ತೂ ಕೂಡ ಮರೆಯಬಾರದು. ಅವು ಎರಡು ವಿಚಾರಗಳು ಏನಪ್ಪಾ ಅಂತಂದ್ರ ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು. ಅಂದ್ರೆ ಬಡವನ ಬಾಯಿಗೆ ತುತ್ತು ಅನ್ನವನ್ನು ಹಾಕಬೇಕು, ವಿಧವೆಯ ಕಣ್ಣೀರನ್ನು ಒರೆಸಬೇಕು, ಯಾರು ಬಿಸಿಲಲ್ಲಿ ನಿಂತಿರ್ತಾರೆ ಅವರಿಗೆ ನೆರಳಿಗೆ ಕರ್ಕೊಂಡು ಬರಬೇಕು, ಯಾರ ದುಃಖದಲ್ಲಿರ್ತಾರೆ ಅವರ ಕಣ್ಣೀರನ್ನು ಒರೆಸಬೇಕು. ಈ ಕೆಲಸವನ್ನ ಯಾರು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಭಕ್ತರು ಅಂತಕ್ಕಂಥ ವಿಚಾರವನ್ನ ನಾವು ಯಾರೂ ಕೂಡ ಮರೆಯಬಾರದು. ಬಸವಣ್ಣನವರ ಕಾಲ, ಅವರ ಕಾಲ 12ನೇ ಶತಮಾನ ಎಂತದಿತ್ತು ಅಂತ ಕೇಳಿದ್ರ ಇವತ್ತ ಹಳ್ಳಿಯವರು ಹೇಳಿದ್ರು. ಇವತ್ತು ಈ ಬಸವೇಶ್ವರ, ನಂದಿ ಬಸವೇಶ್ವರರ ಈ ದೇವಸ್ಥಾನ ಇವತ್ತು ಹೆಂಗ ಕಾಣಕತ್ತದಪ್ಪ ಅಂತಂದ್ರ 12ನೇ ಶತಮಾನದಲ್ಲಿ ಬಸವಣ್ಣನವರು ನಿರ್ಮಾಣ ಮಾಡಿರ್ತಕ್ಕಂಥ ಅನುಭವ ಮಂಟಪ ತರ ಕಾಣಕತ್ತದ ಅಂತ ಹೇಳಿದ್ರು. ಅನುಭವ ಮಂಟಪ ಅಂದ್ರ ನೀವು ಅನ್ಬಹುದು ಬರೀ ಚಲೋ ಸುಂದರ ಕಟ್ಟಡ ಅದ, ಒಳ್ಳೆ ವೇದಿಕೆ ಅದ, ಅದಕ್ಕೆ ಅನುಭವ ಮಂಟಪ ಅಂದಾನ ಅಂತ ಅನ್ಬಹುದು. ಹಂಗಲ್ಲ, ಬರೀ ಕಟ್ಟಡಕ್ಕೆ ಅನುಭವ ಮಂಟಪ ಅಂದಿಲ್ಲ. ಆ ಅನುಭವ ಮಂಟಪದ ಅರ್ಥ ಏನಪ್ಪಾ ಅಂತಂದ್ರ ಒಂದು ಮಂಟಪ, ಒಂದು ವೇದಿಕೆ, ಒಂದು ಕಟ್ಟೆ ಅಂತಕ್ಕಂಥದ್ದು ಮಾಡಿ ಅಲ್ಲಿ ಎಲ್ಲಾ ಸಮಾಜ ಅಂದ್ರೆ ಇವತ್ತು ಕುರುಬರು ಇರ್ಲಿ, ಕೋಲಿ ಸಮಾಜದವರಿರ್ಲಿ, ದಲಿತರು ಇರ್ಲಿ, ಯಾರೇ ಇರ್ಲಿ, ಅವರೆಲ್ಲ ಜಾತಿ ಮತ ಪಂಥಗಳನ್ನ ಮರೆತು
ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ, ತತ್ವ ಮುಖ್ಯ ಅಂತ ತಿಳ್ಕೊಂಡು ಅಲ್ಲಿ ಏನು ಎಲ್ಲರೂ ಕೂಡ್ತಾರಲ್ಲ, ಅದು ಕೂಡುವಂತಹ ಜಾಗವೇ ಅದು ಅನುಭವ ಮಂಟಪ ಅಂತಕ್ಕಂಥದ್ದು. ಆ ರೀತಿ ಒಳಗ ಇವತ್ತಿನ ದಿವಸ ನಿಜಕ್ಕೂ ಕೂಡ ಬಸವ ಯುಗ 12ನೇ ಶತಮಾನ ನಾವು ಯಾರು ಕೂಡ ಮರೆಯಲಾರದಂತಹ ಶತಮಾನ. ಯಾಕಪ್ಪ ಅಂತಂದ್ರ ಗೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ ನಮ್ಮ ಶಾಸ್ತ್ರಿಗಳು ಹೇಳಿದ್ರು, ಹಡಪದವರು ಅಂತಂದ್ರ ನಮ್ಮ ಸಮಾಜದಲ್ಲಿ ಹ್ಯಾಂಗಿತ್ತು ಒಂದು ಸಮಯದಲ್ಲಿ ಅಂತಂದ್ರ ಈಗಲೂ ಕೂಡ ಅದ. ಹಡಪದವ್ರ ಮುಖ ನೋಡಬಾರದು, ಇವತ್ತಿಗೂ ಕೂಡ ಅದ. ಇದು ಬಹಳ ಮೌಢ್ಯತೆ. ಇದನ್ನ ಅರ್ತಿರ್ತಕ್ಕಂಥ ಮಹಾ ಅನುಭಾವಿಯಾಗಿರ್ತಕ್ಕಂಥ ಬಸವಣ್ಣನವರು ತಮ್ಮ PA ಪರ್ಸನಲ್ ಅಸಿಸ್ಟೆಂಟ್ ಯಾರನ್ನ ಮಾಡಿಕೊಂಡ್ರಪ್ಪ ಅಂತಂದ್ರ ಹಡಪದ ಅಪ್ಪಣ್ಣನವರನ್ನೇ PA ಮಾಡಿಕೊಂಡ್ರು. ಅಂದ್ರೆ ನಾನೇ ಎದ್ದ ತಕ್ಷಣ ಹಡಪದ ಅಪ್ಪಣ್ಣನ ಮುಖ ನೋಡ್ತೀನಿ ಅಂತ ಅಂದ ಮೂಲಕ ನೀವು ಕೂಡ ಎಲ್ಲರೂ ನೋಡಬೇಕು. ಹಡಪದ ಅಪ್ಪಣ್ಣ ಸಾಮಾನ್ಯನಾಗಿರ್ತಕ್ಕಂಥವನು ಅಲ್ಲ, ಆ ಕೀಳರಿಮೆ ಅಂತಕ್ಕಂಥದ್ದು ಹೋಗಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳಿದಂಥವ್ರು ಅಷ್ಟೇ ಅಲ್ಲ, ಆ ಹಡಪದ ಅಪ್ಪಣ್ಣನನ್ನ ತಮ್ಮ PA ಅನ್ನಾಗಿ ಪರ್ಸನಲ್ ಅಸಿಸ್ಟೆಂಟ್ ಅನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಜಗತ್ತಿನ ಸಮಾಜದ ಏಕೈಕ ಒಂದು ಒಬ್ಬ ಮಹಾನ್ ವ್ಯಕ್ತಿ ಅಂತಂದ್ರೆ ಅದು ಜಗಜ್ಯೋತಿ ಬಸವೇಶ್ವರರು ಅಂತಕ್ಕಂಥ ಮಾತನ್ನ ನಾವು ಯಾರೂ ಕೂಡ ಮರೆಯಬಾರದು. ಹೀಗಾಗಿ ಹಡಪದ ಅಪ್ಪಣ್ಣ, ಮೋಳಿಗೆಯ ಮಾದಯ್ಯ, ಐದಕ್ಕಿ ಲಕ್ಕಮ್ಮ ಇವರೆಲ್ಲರೂ ಪುರಾಣದಲ್ಲಿ ಬರ್ತಾರೆ. ನಿಮಗೆ ಶಾಸ್ತ್ರಿಗಳು ಹೇಳುತ್ತಾರೆ. ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳ್ತೀನಿ. 12ನೇ ಶತಮಾನ ಬಸವಾದಿ ಶಿವಶರಣರ ಆ ಒಂದು ವಟೋದರದಲ್ಲಿ ಅವರ ಜೊತೆಗೆ ಇರ್ತಕ್ಕಂಥ ಶರಣರು ಎಂತೆಂಥವ್ರು ಇದ್ರು, ಎಂತೆಂಥ ಅನುಭಾವಿಗಳಿದ್ರು ಅಂತಕ್ಕಂಥದ್ದು ಒಬ್ಬ ತಾಯಿಯ ಒಂದು ಸನ್ನಿವೇಶವನ್ನ ಹೇಳಿ ಮುಗಿಸ್ತೀನಿ. 12ನೇ ಶತಮಾನದಲ್ಲಿ ಒಬ್ಬ ತಾಯಿ ಇರ್ತಾಳೆ. ಯಾರಪ್ಪ ಅಂತಂದ್ರ ಶರಣೆ ಸತ್ಯಕ್ಕ ಅಂತಕ್ಕಂಥ. ಅವಳ ಹೆಸರು ಶರಣೆ ಸತ್ಯಕ್ಕ. ಮತ್ ಏನ್ ಮಾಡ್ತಿದ್ರಿ ಅಂತಂದ್ರ ನೀವೆಲ್ಲ ನೋಡ್ಬೋದು, ಎಷ್ಟು ಪೂಜೆ ಮಾಡ್ತಿದ್ರು, 3 ತಾಸು ತಪಸ್ ಮಾಡ್ತಿದ್ರೇನು ಅಂತ ನೀವು ಅನ್ಬೋದು. ಆ ತಾಯಿ ಏನೂ ಮಾಡ್ತಿದ್ದಿಲ್ಲ. ಆ ಕಲ್ಯಾಣದ ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರು ಓಡಾಡಿರ್ತಕ್ಕಂಥ ಜಾಗವನ್ನ ದಿನಾಲು ಕಸ ಗುಡಿಸ್ತಾ ಇದ್ರು. ಯಾರು? ಶರಣ ಸತ್ಯಕ್ಕ ಅಂತಕ್ಕಂಥ ಆ ತಾಯಿ. ಒಬ್ಬ ಕಸ ಗುಡಿಸ್ತಕ್ಕಂಥ ತಾಯಿ ಒಂದು ಸುಂದರವಾದಂತ ವಚನವನ್ನ ಬರೆದಾಳ. ಎಷ್ಟು ಚಂದದಪ್ಪ ಅಂತಂದ್ರ ಅದ್ರ ಮೇಲೆ ಒಬ್ಬರಲ್ಲ ಇಬ್ಬರಲ್ಲ 1000 ಮಂದಿ PhD ಮಾಡಿದ್ರು ಕೂಡ ಆ ವಿಷಯ ಮುಗಿಯಲ್ಲ, ಆ ವಚನದ ಪೂರ ಅರ್ಥ ಬರ್ಲಿಕ್ಕೆ ಆಗುವುದಿಲ್ಲ. ಅಂತ ಒಂದು ವಚನವನ್ನ ಆ ತಾಯಿ ಬರೀತಾಳೆ. ಯಾರು? ಶರಣ ಸತ್ಯಕ್ಕ. ಏನು ಕಾಯಕ ಮಾಡ್ತಿದ್ರು? ಕಸ ಗುಡಿಸುವಂತ ಕಾಯಕ ಮಾಡ್ತಾರೆ. ಕಸ ಗುಡಿಸುವಂತ ಕೆಲಸವನ್ನ ಮಾಡ್ತಕ್ಕಂತ ಶರಣ ಸತ್ಯಕ್ಕ ಒಂದು ವಚನ ಬರೀತಾಳೆ. ಏನಪ್ಪಾ ಅಂತಂದ್ರ ಅರ್ಚನ ಪೂಜನ ನೇಮವಲ್ಲ. ನೋಡ್ರಿ ಎಷ್ಟು ಚಂದ ನೋಡ್ರಿ. ಅರ್ಚನ ಪೂಜನ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ನಮಗೆ ಎಷ್ಟು ವಿಚಿತ್ರ ಅನಿಸ್ತದ ನೋಡ್ರಿ. ನಾವು ನೇಮ ಅಂದ್ರ ನಾಮ ಹಚ್ಚಿಕೊಳ್ತಕ್ಕಂಥದ್ದು, ನೇಮ ಮಾಡ್ತಕ್ಕಂಥದ್ದು, ಉಪವಾಸ ಮಾಡ್ತಕ್ಕಂಥದ್ದು, ದೇವರ ಪೂಜೆ ಮಾಡ್ತಕ್ಕಂಥದ್ದು, ಕಾಲಲ್ಲಿ ಚಪ್ಪಲಿಂದ ಓಡಾಡ್ತಕ್ಕಂಥದ್ದು, ಇದಕ್ಕೆ ನೇಮ ಅಂತೀವಿ. ಮತ್ತೆ ಕೆಲವೊಂದಿ ಧೂಪ ಬೆಳಗ್ತಕ್ಕಂಥದ್ದು ನೇಮ, ದೀಪ ಹಚ್ತಕ್ಕಂಥದ್ದು ನೇಮ. ಇದು ಧಾರ್ಮಿಕ, ಇದು ಪದ್ಧತಿ ಅಂತ ನಾವ್ ಅನ್ಕೊಂಡಿವಿ. ಆದ್ರೆ ಆ ತಾಯಿ ಹೇಳ್ತಾಳ, ಅರ್ಚನ ಪೂಜಾ ನಿಯಮವಲ್ಲ, ಧೂಪ ದೀಪಾರತಿ ನಿಯಮವಲ್ಲ, ನೈವೇದ್ಯ ನಿಯಮವಲ್ಲ. ಮತ್ ಯಾವುದು ನಿಯಮ ಅಂತ ಕೇಳಿದ್ರ ಆ ತಾಯಿ ಮುಂದುವರೆದು ಹೇಳ್ತಾಳ, ಪರಧನ ಪರಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ನಿಯಮ ನೋಡ ಶಂಭು ಜಗದೀಶ್ವರ ಲಿಂಗದಲ್ಲಿ ಅಂತ. ಯಾವಾಗ ನಿಯಮ ನಿಜವಾದ ನಿಯಮ ಅಪ್ಪ ಅಂತಂದ್ರ ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣ ಹಾಕದೇ ಇರ್ತಕ್ಕಂಥದ್ದು, ಇನ್ನೊಬ್ಬರ ಮನೆಯನ್ನು ಮುರಿಯದೇ ಇರ್ತಕ್ಕಂಥದ್ದು, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದೇ ಇರ್ತಕ್ಕಂಥದ್ದು, ಇನ್ನೊಬ್ಬರ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕದೇ ಇರ್ತಕ್ಕಂಥದ್ದು ಏನದಲ್ಲ, ಆ ರೀತಿಯಾಗಿ ಯಾರು ಬದುಕು ಮಾಡ್ತಾರಲ್ಲ ಅವನೇ ನಿಜವಾದಂತ ನಿಯಮವಂತ ಅಂತಕ್ಕಂಥ ಮಾತನ್ನ
ಆ ತಾಯಿ ಹೇಳ್ತಾಳೆ. ಅದಕ್ಕೆ ನಾವೆಲ್ಲರೂ ನಾವು ಆಗಲೇ ಹೇಳಿದ ಹಾಗೆ ನೀವು ಪೂಜೆ ಮಾಡ್ಕೋರಿ, ನಿಮ್ಮ ನಿಮ್ಮ ಧರ್ಮಕ್ಕೆ ಅನುಸಾರವಾಗಿ ಪುನಸ್ಕಾರ ಮಾಡಿ, ಏನೇ ಮಾಡಿ, ಆದರೆ ಒಬ್ಬರ ಮನವನ್ನು ವಹಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮಿಂದರೇನು ಫಲ. ಏಳು ಚಂದ ಹೇಳ್ತಾರೆ ನೋಡ್ರಿ. ಒಬ್ಬರ ಮನವನ್ನು ವಹಿಸಿ, ಒಬ್ಬರ ಮನಸ್ಸನ್ನು ವಹಿಸಿ, ಒಬ್ಬರ ಮನೆಯ ಘಾತ ಮಾಡಿ, ಒಬ್ಬರ ಆಸ್ತಿ ಹೊಡ್ಕೊಂಡು ನಾ ಕಾಶಿಯಾಗ ಹೋಗಿ ಗಂಗಾ ಸ್ನಾನ ಮಾಡಿ ನನ್ನ ಪಾಪ ಎಲ್ಲ ತೊಳ್ಕೊಂಡಿನಿ ಅಂತ ಅಂದ್ರ ಅದು ಪಾಪ ಏನು? ನಿನ್ನ ಮೈಗೆ ಹತ್ತಿದ ಕೆಸರೇನ ಅಂತ ಕೇಳ್ತಾರ. ಮೈಗೆ ಹತ್ತಿದ ಕೆಸರಿತ್ತು ಅಂತಂದ್ರ ನೀ ಅಲ್ಲಿ ಹೋಗಿ ಶುದ್ಧ ಆಗ್ಬೋದು. ಆದರೆ ನಿನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಮಶ ಒಬ್ಬರ ಮನಸ್ಸನ್ನು ವಹಿಸಿ ಒಬ್ಬರ ಮನೆ ಘಾತ ಮಾಡಿ ಈ ಗಂಗೆಯಲ್ಲಿ ನಿಂದರೂ ಕೂಡ ಉಪಯೋಗ ಇಲ್ಲ. ಮತ್ತೆ ಹೆಂಗ ನಾವು ಜೀವನ ಮಾಡ್ಬೇಕಪ್ಪ ಅಂತಂದ್ರ ಒಬ್ಬರ ಮನಸ್ಸನ್ನ ನೋಯಿಸದೆ ಒಬ್ಬರ ಮನೆಯವನ ಘಾತವ ಮಾಡದೆ ಯಾರು ಬದುಕು ಮಾಡ್ತಾರಲ್ಲ ಅವನೇ ಪರಮ ಪಾವನ ನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯ ಹೇಳ್ತಾರೆ. ಯಾರು ಶ್ರೇಷ್ಠರು, ಯಾರು ಭಕ್ತರು, ಯಾರು ನಿಜವಾದ ಮಾನವರು ಅಂತಂದ್ರ ಒಬ್ಬರು ಮನಸ್ಸು ವಹಿಸಬಾರದು, ಒಬ್ಬರು ಮನೆ ಘಾತ ಮಾಡಬಾರದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು, ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರ್ಸಬಾರದು. ಆ ರೀತಿಯಾದಂತ ಬದುಕನ್ನ ಯಾರು ಮಾಡ್ತಾರಲ್ಲ ಅವರೇ ನಿಜವಾದ ಧರ್ಮವಂತ, ಅವನೇ ನಿಜವಾದ ನ್ಯಾಯವಂತ, ಅವನೇ ನಿಜವಾದ ನೀತಿವಂತ, ಅವನೇ ನಿಜವಾದಂತ ಭಕ್ತ ಅಂತಕ್ಕಂಥ ಮಾತನ್ನ ಶರಣರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಒಳಗ ನಿಮ್ಗ ತಿಂಗಳ ಪರ್ಯಂತರವಾಗಿ ಬಸವ ಪುರಾಣ, ಈ ಬಸವ ಪುರಾಣ ಅಂತಂದ್ರ ಮಾಮೂಲಿಯಾಗಿ ಈಗ ನಿಮಗೆಲ್ಲ ಗೊತ್ತಿಲ್ಲ. ಹಳಿ ಮಂದಿ ಅಂತಿದ್ರು ಏನಪ್ಪಾ ಅಂತಂದ್ರ ಇವತ್ ಯಾರಾದ್ರೂ ಮಾತಾಡ್ಕೊತ ಎಲ್ಲರೂ ಕುಂತೀರ ಅಂತಂದ್ರ ನಡುವೆ ಅಲ್ಲಿ ಹೋಗೋಣ ಸ್ವಲ್ಪ ಅಂತಂದ್ರ ಅವಾಗ ಏನಂತಿರು, ಅದು ಬಸವ ಪುರಾಣದ 3 ತಿಂಗಳು ಮುಗಿಯಲ್ಲ ಅಂತಿರು. ದೊಡ್ಡ ಪುರಾಣ ಇದು. ಎಲ್ಲಾ ಪುರಾಣ 8 ದಿನ 10 ದಿವಸ 9 ದಿವಸದಾಗ ಮುಗಿಸ್ಬೋದು. ಆದ್ರೆ ಬಸವ ಪುರಾಣ ಮಾತ್ರ 3 ತಿಂಗಳಾದ್ರೂ ಕೂಡ ಮುಗಿಯುವುದಿಲ್ಲ ಅಂತ. ಯಾಕಂದ್ರೆ ಅದು ಹಂಗೆ ಅದ. ಅದು ಬಸವ ಪುರಾಣ ಅದರಲ್ಲಿ ಒಬ್ಬರಲ್ಲ 770 ಅಮರ ಗಣಾಂಗಗಳು ಬರ್ತಾರ, ಅವರ ವಿಚಾರ ಧಾರೆಗಳು ಬರ್ತಾವ. ಹೀಗಾಗಿ ಅಂತ ದೊಡ್ಡ ಪುರಾಣ 3 ತಿಂಗಳವರೆಗೆ ನಡೀತಕ್ಕಂಥ ಪುರಾಣ ಏನದಲ್ಲ ಅದು ತಿಂಗಳದಾಗ ಕೂಡ ಮುಗಿಯೋದಿಲ್ಲ. ನೀವಂತೀರಿ ತಿಂಗಳು ಪುರಾಣ ಹಚ್ಚರಿ, ಅದೆಂತ ಪುರಾಣ ಇಟ್ಟಿರಬಹುದು. ತಿಂಗಳಾದ ತಾಯಿ 3 ತಿಂಗಳಾದ್ರೂ ಮುಗಿಯೋದಿಲ್ಲ. ಆದ್ರೂ ಶಾಸ್ತ್ರಿಗಳ ಪ್ರಯತ್ನ ಮಾಡ್ತಾರ, ಅವ್ರು ಪ್ರಯತ್ನ ಮಾಡ್ತಾರ. ಬಹಳ ಶಾಣೆ ಅದಾರ, ಅವ್ರು ಪ್ರಯತ್ನ ಮಾಡ್ತಾರ. ಹಿಂಗೆ ಹೆಂಗ್ ಪ್ರಯತ್ನ ಮಾಡ್ತಾರಪ್ಪ ಅಂದ್ರ ಒಂದು ಘಟನೆ, ಒಂದು ಸನ್ನಿವೇಶ ಹೇಳ ಮುಗಿಸ್ತೀನಿ. ಒಬ್ಬ ಅಜ್ಜಿಗೆ ಮಜ್ಜಿಗೆ ಒಳಗ ಕಾಯಿಸಾಗಿತ್ತಂತ. ಈಗ ಮಜ್ಜಿಗೆ ಮೊಸರ ಬೆಣ್ಣೆ ಗೊತ್ತಿಲ್ಲ. ಬಹಳ ಜನ ಹುಡುಗರಿಗೆ ನಮ್ಮ ಮಕ್ಕಳಿಗೆ ನಂದಿನಿ ಹಾಲು ಎಲ್ಲಿಂದ ಬರ್ತದಂತಂದ್ರ ನಂದಿನಿ ಡೈರಿಯಿಂದ ಬರ್ತಾವಂತ, ಅಷ್ಟೇ ಬರ್ತದ. ಈ ಗಾಡಿ ಎಲ್ಲಿ ಬರ್ತಾವಂತಂದ್ರ ದಾರದಿಂದ ಬರ್ತಾವಂತ. ತೊಗರಿ ಅದು ಹೆಂಗ್ ಬಿಡ್ತಾರ, ಹೆಂಗ್ ಬೆಳಿತಾರ ಏನು ಗೊತ್ತಿಲ್ಲ, ಇವೇನು ಗೊತ್ತಿಲ್ಲ. ಅದಕ್ಕ ಆ ಅಜ್ಜಿಗೆ ಒಂದು ಕಾಯಸ್ಸಾಗಿತ್ತಂತ. ಏನಪ್ಪಾ ಅಂತಂದ್ರ ಮಧ್ಯಾಹ್ನದಾಗ ಊಟ ಮಾಡ್ಬೇಕಂತ ಕಾಯಸ್ಸಾಗಿತ್ತಂತ. ಹೋಗಿ ಹೋಗಿ ಪಲ್ಯ ಬ್ಯಾಡಿ ಎಲ್ಲಾ ಇತ್ತು. ಆದ್ರೂ ಅಜ್ಜಿ ಒಂದ್ ಏನ್ ಕಾಯಸ್ಸಾಗಿತ್ತಪ್ಪ ಅಂತಂದ್ರ ಮಜ್ಜಿಗೆ ರೊಟ್ಟಿ ಊಟ ಮಾಡ್ಬೇಕಂತ ಕಾಯಸ್ಸಾಗಿತ್ತಂತ. ಮಜ್ಜಿಗೆ ರೊಟ್ಟಿ ಬಾಜು ಮನೆಗೆ ಹೈನ ಇತ್ತು. ಹೇಳಿದ್ರಾಯ್ತು ಮಜ್ಜಿಗೆ ಅಂತ ಹೇಳಿ ಈಗ ಬಾಗಲ್ ತಟ್ತಾಳ. ಒಬ್ಬ ಒಳಗ ಮಧ್ಯಮ ವಯಸ್ಸಿನ ಹೆಣ್ಮಗಳು ಇರ್ತಾಳ. ಬಾಗಲ್ ತಟ್ಟ ಒಳಗ ಅಜ್ಜಿ ಬಂದಳ, ಬಾ ಅಜ್ಜಿ ಅಂತ ಕರೀತಾಳ. ಏನು ಇಲ್ಲ ಬಾ, ನಾ ಯಾಕೆ ಬಂದಿನ ಅಂದ್ರೆ ಏನು ಹೇಳಕ್ಕೆ ಬಂದಿಲ್ಲ, ನನಗೆ ಸ್ವಲ್ಪ ಮಜ್ಜಿಗೆ ರೊಟ್ಟಿ ಊಟ ಮಾಡಂಗ ಆಗ್ಯದ, ಅದಕ್ಕ ಒಂದು ಲೋಟ ಮಜ್ಜಿಗೆ ಕೊಡುವ ಅಂತ ಹೇಳಿ ಆ ಲೋಟ ಕೊಡ್ಲಿಕ್ಕೆ ಹೋಗ್ತಾಳ. ಅವಾಗ ಈ ಅಜ್ಜಿಗೆ ಒಂದ್ ಹೆಂಗ್ ಕಾಯಸ್ಸಾಗ್ಯದಲ್ಲ, ಆ ಹೆಣ್ಮಗಳಿಗೆ ಒಂದ್ ಕಾಯಸ್ಸಾಗಿತ್ತಂತ. ಏನ್ ಕಾಯಸ್ಸಾಗಿತ್ತಪ್ಪ ಅಂತಂದ್ರ ರಾಮಾಯಣ ಕೇಳ್ಬೇಕಂತ ಕಾಯಸ್ಸಾಗಿತ್ತು. ನೋಡ್ರಿ, ಈಕಿ ಹೋಗ್ಯಾಳ ಮಜ್ಜಿಗೆ ಕೇಳಕ್ಕ. ಆ ಹೆಣ್ಮಗಳಂತಾಳ, ಏನಂತಾಳ, ಬಹಳ ಅಜ್ಜಿ ನಿಮ್ಮಂತ ಅನುಭವಿಗಳು ವಯಸ್ಸಾದವ್ರು ನಿಮ್ಮಲ್ಲಿ ಬಹಳ ಅನುಭವ ಇರ್ತದ, ಅದಕ್ಕ ನಾ ಮಜ್ಜಿಗೆ ಕೊಡ್ತೀನಿ, ಅದೇನು ಒಂದೂ ಪದಾರ್ಥದ, ಆದ್ರೆ ನನ್ಗೆ ರಾಮಾಯಣ ಹೇಳಿ ನೀ ಮಜ್ಜಿಗೆ ತಗೊಂಡು ಹೋಗಂತಾಳ. ರಾಮಾಯಣ ಹೇಳ್ಬೇಕ್ರಿ, 5 ನಿಮಿಷದಾಗ ರಾಮಾಯಣ ಹೇಳಕ್ ಆಗ್ತದೇನ? ಇದು ಎಂತ ಪರೇಶಾನ. ಅಜ್ಜಿ ಬಹಳ ಹುಷಾರಿತ್ತದು, ಅಜ್ಜಿ ಬಹಳ ಹುಷಾರಿತ್ತು. ಆಕಿಗೆ ಮಜ್ಜಿಗೆ ಬೇಕಾಗ್ಯದ, ಈಕಿಗೆ ರಾಮಾಯಣ ಬೇಕಾಗ್ಯದ. ಈಗ ಏನ್ ಮಾಡ್ಬೇಕಂತ ಹೇಳಿ ತಿಳ್ಕೊಂಡ ಅಜ್ಜಿ
ಬಹಳ ಹುಷಾರ ಅಜ್ಜಿ, ಏನ್ ಮಾಡ್ತಪ್ಪ ಅಂದ್ರ ಹೇಳ್ತೀನವ ಅಂತಂದಳಂತಕಿ. ಹೇಳ್ತೀನಿ ಕೇಳು, ನನ್ನ ಅಜ್ಜಿ ಮಾತ್ರ ಕೊಡ್ಬೇಕು. ಆಯ್ತು ಅಜ್ಜಿ, ರಾಮಾಯಣ ನಮ್ಮ ಅಜ್ಜಿ ಕೊಡ್ತೀನಿ ಅಂದ್ರಂತ. ಈ ಅಜ್ಜಿ ಹೇಳ್ದಳಂತ, ಕೇಳ ತಂಗಿ ಅಂದ್ರಂತ, ಚಲೋ ಕೇಳು, ಯಾಕಂದ್ರ ಬಹಳ ವಿಶೇಷದ, ಸ್ವಲ್ಪ ಟೈಮ್ನಾಗ ಹೇಳ್ತೀನಿ ಕೇಳಂದಳಂತ. ಹೇಳ ಅಜ್ಜಿ ಅಂತಂದಾಗ, ಏನೂ ಇಲ್ಲ ರಾಮಾಯಣ ಹೇಳ್ತೀನಿ ಕೇಳು. ದಶರಥನ ಕಂದ ರಾವಣನ ಕೊಂದ ಸೀತನ ತಂದ. ಕುಯ್ತು ನೋಡ್ರಿ ರಾಮಾಯಣ, ನನ್ನ ಅಜ್ಜಿ ಕೊಡೋದ್ರ ರಾಮಾಯಣ ಏನದ? ದಶರಥನ ಕಂದ ಯಾರು? ರಾವಣನ ಕೊಂದ, ಮುಗಿದೋಯ್ತು. ಸೀತನ ಕರ್ಕೊಂಬಂದ, ರಾಮಾಯಣ ಮುಗಿತು, ಕೊಡು ನನ್ನ ಅಜ್ಜಿಗೆ ಅಂದಳಂತಕಿ. ಹಂಗ ಆಗ್ತದ ಅದು. 3 ತಿಂಗಳ ರಾಮಾಯಣ ಮುಗಿತದೇನ್ರಿ? ವರ್ಷಾನ್ಗಟ್ಟಲೆ ಆದ್ರೂ ಕೂಡ ರಾಮಾಯಣ ಮುಗಿಯುವುದಿಲ್ಲ. ಹಾಗೆ ಬಸವ ಪುರಾಣ 3 ತಿಂಗಳಾದ್ರೂ ಕೂಡ ಮುಗಿಯುವುದಿಲ್ಲ. ಅಜ್ಜಿ ರಾಮಾಯಣ ಹೇಳ್ದಂಗ, ಮಜ್ಜಿಗೆ ರಾಮಾಯಣ ಹೇಳ್ದಂಗ ನಮ್ಮ ಶಾಸ್ತ್ರಿಗಳು 1 ತಿಂಗಳದಾಗ ಮುಗಿಸ್ಬೇಕಾಗ್ಯದ. ಅವ್ರು ಹೇಳ್ತಾರ, ಅವರು ಅಜ್ಜಿಯಂಗ ಬಹಳ ಹುಷಾರದಾರ, ಅಜ್ಜಿಯಂಗ ಬಹಳ ಹುಷಾರದಾರ. ಇವತ್ತು ನಿಜಕ್ಕೂ ಕೂಡ ಒಂದೊಂದು ವಿದ್ಯೆ ಒಬ್ಬೊಬ್ಬರಿಂದ ಕೇಳಬೇಕು. ಇವತ್ತು ಶಹನಾಯಿ ವಾದನ ಕೇಳಬೇಕು ಅಂತಂದ್ರ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರ ನೆನಪಾಗ್ತದೆ. ಅದೇ ರೀತಿಯಾಗಿ ತಬಲಾ ವಾದನ ಕೇಳಬೇಕು ಅಂತಂದ್ರ ಶಾಕಿರ್ ಹುಸೇನ್ ಅವ್ರ ನೆನಪಾಗ್ತದೆ. ಅದೇ ರೀತಿಯಾಗಿ ಈ ಕೀರ್ತನ ಅಂತಕ್ಕಂಥದ್ದು ಕೇಳಬೇಕು ಅಂತಂದ್ರ ದಿವಂಗತ ಗುರುರಾಜರು ನಾಯ್ಡು ಅವ್ರ ನೆನಪಾಗ್ತದೆ. ಹಂಗೇನೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಶರಣಬಸಪ್ಪನ ಪುರಾಣ, ಜಗಜ್ಯೋತಿ ಬಸವಣ್ಣನ ಪುರಾಣ ಕೇಳಬೇಕು ಅಂತಂದ್ರ ಯಾರು ನೆನಪಾಗ್ತದಪ್ಪ ಅಂತಂದ್ರ ಬಂಡಯ್ಯ ಶಾಸ್ತ್ರಿಗಳು ನೆನಪಾಗ್ತದೆ. ಅಂತ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಬಂಡಯ್ಯ ಶಾಸ್ತ್ರಿಗಳವರು ಇವತ್ತು ಬಂದಿದ್ದಾರೆ. ಇವತ್ತು ಜೊತೆಗೆ ನಮ್ಮ ಅಣ್ಣಾರಾವ್ ಸೆಳ್ಳಿಗೆಯವರು, ಆಕಾಶವಾಣಿ ಕಲಾವಿದರು, ಬಸವರಾಜ್ ಚಲಿಗೇರಿ, ಅದ್ಭುತವಾಗಿರ್ತಕ್ಕಂಥ ಸಂಗೀತ ಸಾಹಿತ್ಯ 1 ತಿಂಗಳ ಪರ್ಯಂತರವಾಗಿ ಇಲ್ಲಿ ನಡೀತದೆ. ನಿಜಕ್ಕೂ ಕೂಡ ಇಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇವತ್ತ ನಮ್ಮ ಅಕ್ಕೋರು ಹೇಳಿದ್ರು, ಇವತ್ತ ನಮ್ಮ ಶಹಬಾದ್ ಗ್ರಾಮ ಅಂತಂದ್ರೆ ನನಗೆ ಒಂಥರ ಏನಪ್ಪ ಅಂದ್ರ ತವರು ಮನೆ ಇದ್ದ ಹಾಗೆ ಅಂತ ಹೇಳಿ ಅವ್ರು ವಲ್ಲ ಅಂತಿದ್ರು. ನಮ್ಮ ಅಣ್ಣ ಬಸವರಾಜಣ್ಣ ಮಾತಾಡದ ಬಳಿಕ ಅಕ್ಕಗಿಷ್ಟು ಕೊಡಲ್ರಿ ಅಂತ ನಾ ಅಂದ. ಅವ್ರ ಬಸವರಾಜಣ್ಣ ಅಂದ್ರು, ನಾ ಮಾತಾಡಿದ್ರು ಬ್ಯಾಡ್ರಪ್ಪ ಅಂದ್ರು. ನಾಂದ ನಿಮ್ಮ ಭಾಷಣ ಕೇಳಕ್ಕ 25% ಮಂದಿ ಕುಂತಾರ, ಅಕ್ಕನ ಭಾಷಣ ಕೇಳಕ್ಕೆ 75 ಮಂದಿ ಕುಂತಾರ. ಅವ್ರಿಗೆ ಬಹುಶಃ ಇನ್ನೂ ಸ್ವಲ್ಪ ದಿವಸ ಬಿಟ್ಟರ ನಮ್ ಜಯಶ್ರೀ ಅಕ್ಕ 5-11 ದಿವಸ ಪ್ರವಚನ ಇದ್ರು ಕೂಡ ನಿರರ್ಗಳವಾಗಿ ಮಾಡ್ತಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳು ಇವತ್ತ ಎಲ್ಲಿ ಯಾವ ವೇದಿಕೆ ಏನು ಹೇಳಬೇಕು ಅಂತಕ್ಕಂಥ ಒಂದು ಜ್ಞಾನ ಇವತ್ತು ಈ ಗುರು ದಂಪತಿಗಳಲ್ಲಿ ಇವತ್ತು ಇದೆ. ಇವತ್ತ ನಮ್ಮ ಈ ಗ್ರಾಮೀಣ ಭಾಗಕ್ಕೆ ಇವತ್ತು ಒಬ್ಬರಲ್ಲ 2 ಶಾಸಕರು ಸಿಕ್ಕಿದ್ದಾರೆ. ಅದು ಬಹಳ ಅಪರೂಪದ ವ್ಯಕ್ತಿತ್ವದ ಶಾಸಕರು, ಬಹಳ ನಯ ವಿನಯ. ಇವತ್ತು ನಾಯಕ ಶಾಸಕರು ಅಂತಂದ್ರ ಯಾರಿಗೆ ಅನ್ಬೇಕಪ್ಪ ಅಂತಂದ್ರ ಕಟ್ಟಿ ಆಡ್ತಕ್ಕಂಥವ್ರಿಗೆ ಅನ್ನಬಾರ್ದು, ಕಟ್ಟಿ ಆಡ್ತಕ್ಕಂಥವ್ರಿಗೆ ಅನ್ನಬಾರ್ದು. ಯಾರು ಜನರ ಮನಸ್ಸನ್ನ ಅರ್ಥಕೊಂಡು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತ ಹೃದಯ ಯಾರಲ್ಲಿ ಇರ್ತದಲ್ಲ, ಅವರೇ ಹೀರೋ, ಅವರೇ ಶಾಸಕರು, ಅವರೇ ನಮ್ಮ ನಾಯಕರಾಗ್ತಾರೆ. ಅಂತ ಒಂದು ಗುಣ ಇವತ್ತು ನಮ್ಮ ಬಸವರಾಜಣ್ಣ ಮತ್ತಿಮೂಡ್ ಅವರ ಹತ್ರ ಇದೆ. ಅದೇ ರೀತಿಯಾಗಿ ಜಯಶ್ರೀ ಅಕ್ಕ ಮತ್ತಿಮೂಡ್ ಇವತ್ತ ಬಸವಣ್ಣನವರ ಧರ್ಮ ಪತ್ನಿ ಹೆಸರೇನಪ್ಪ ಅಂತಂದ್ರ ನೀಲಾಂಬಿಕೆ ತಾಯಿ. ಆ ನೀಲಾಂಬಿಕೆ ತಾಯಿ ಬಗ್ಗೆ ಚೆಲುವೀರ್ ಗಣವಿಯವರು ಒಂದು ಪದ ಬರ್ದಾರ, ಬಹಳ ಚಂದ ಬರ್ದಾರ. ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ನೀವು ನೋಡ್ಬೇಕಾದ್ರೆ ಯೂಟ್ಯೂಬ್ ದಾಗ ಹೊಡೆದು ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಬಸವಣ್ಣವ್ರ ಬಗ್ಗೆ ಬರ್ಲಿಲ್ಲ. ಇವತ್ತು ಬಸವಣ್ಣ ಜಗತ್ ವಿಖ್ಯಾತ ಆಗ್ಬೇಕು ಅಂತಂದ್ರ ಆ ನೀಲಾಂಬಿಕೆ ತಾಯಿಯ ಗುಣ ಸ್ವಭಾವ, ಅವರಿಗೆ ಸಹಕಾರ ಕೊಡ್ತಕ್ಕಂತ ಗುಣದ ಬಗ್ಗೆ ಚೆಲುವೀರ್ ಕಣವಿ ಅವರು ಬರ್ದಾರ. ಇವತ್ತ ಬಸವಣ್ಣನವರಿಗೆ ಅವರ ಮನೆತನಕ್ಕೆ ಆ ನೀಲಮ್ಮ ತಾಯಿ ಹೆಂಗ್ ಬಂದ್ರಪ್ಪ ಅಂದ್ರ ಸದುವಿನಯದ ತುಂಬಿದ ಕೊಡ ತಗೊಂಡು ಬಂದಳಂತ.
ಸುಮ್ಮನೆ ತುಂಬಿದ ಕೊಡ ನೀರಿನ ಕೊಡ ತರಲಿಲ್ಲ. ಸದುವಿನಯ, ಸದ್ವಿನಯ, ಒಳ್ಳೆ ಗುಣ, ಒಳ್ಳೆ ಚಾರಿತ್ರ್ಯ ಅಂತಕ್ಕಂಥದ್ದು ಕೊಡವನ್ನ ಹೊತ್ತುಕೊಂಡು, ದಯಾಳುತನದ ಕೊಡವನ್ನ ಹೊತ್ತುಕೊಂಡು ಇವತ್ತು ನೀಲಮ್ಮ ತಾಯಿ ಬಸವಣ್ಣನವರಿಗೆ ಧರ್ಮ ಪತ್ನಿಯಾಗಿ ಬಂದಳು. ಹಂಗೆ ಇವತ್ತ ನಮ್ಮ ಬಸವರಾಜಣ್ಣ ಮತ್ತಿಮೂಡವರಿಗೆ ಸದುವಿನಯದ ತುಂಬಿದ ಕೊಡ ಯಾರು ಹೊತ್ತು ತಂದರ ಮತ್ತಿಮೂಡ ಕುಟುಂಬಕ್ಕೆ ಅಂತಂದ್ರ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಜಯಶ್ರೀ ಅಕ್ಕ ಮತ್ತಿಮೂಡ ಅಂತಕ್ಕಂಥ ಮಕ್ಕಳ ಕೂಡ ಈ ಸಂದರ್ಭದಲ್ಲಿ ತಪ್ಪಾಗಲಿಕ್ಕಿಲ್ಲ. ಯಾವತ್ತೂ ಕೂಡ ನಗುಮುಖ, ಯಾರೇ ಕಂಡ್ರು ಕೂಡ ನಾನು ಮೊದಲೇ ಹೇಳಿದಲ್ಲ, ಮುಗಿದ ಕೈ ಬಾಗಿದ ತಲೆ, ಯಾರೇ ಬರ್ಲಿ, ಸಣ್ಣವರು ಬರ್ಲಿ ದೊಡ್ಡವರು ಬರ್ಲಿ, ಇವತ್ತು ನಿಮಗೆ ಹೇಳಿದ್ರೆ ಪರೇಶಾನ್ ಆಗ್ತೀರಿ. ಬರೇ ಗ್ರಾಮೀಣ ಕ್ಷೇತ್ರ ಅಷ್ಟೇ ಅಲ್ಲ, ಇನ್ನಿತರ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕದ ಯಾವುದೇ ಕ್ಷೇತ್ರದವರು ಬಂದು ನಮಗೆ ತೊಂದರೆ ಅದ, ನಮಗೆ ಈ ಕಡೆ ಹೋಗಲಿಕ್ಕೆ 8 ಹೊಲಗಳಿದ್ದಾವೆ, ಅಲ್ಲಿ ಹೋಗಲಿಕ್ಕೆ ರಸ್ತೆ ಇಲ್ಲ, ಈ ಒಕ್ಕಲ್ತನ ಇಂಥ ಒಂದು ಬೆಳೆ ಈ ಬೆಳೆಯುವಂತ ಪರಿಸ್ಥಿತಿ ಒಳಗ, ಬಿತ್ತುವಂತ ಪರಿಸ್ಥಿತಿ ಒಳಗ ನಮ್ಮ ಬಂಡಿ ಹೋಗಕ್ಕ ಅಲ್ಲಿ ಅನಾನುಕೂಲದ ಅಂತ ಹೇಳಿ ಯಾವ ಮೂಲೆಯಿಂದ ಬಂದರೂ ಕೂಡ 5-6 ಹೊಲ ಇದ್ದಂತ ಆ ಏರಿಯಾಕ್ಕೂ ಕೂಡ ಒಂದು ರಸ್ತೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಅಪರೂಪದ ಶಾಸಕರು ಅಂತಂದ್ರ ಬಸವರಾಜಣ್ಣ ಮತ್ತಿಮೂಡ ಅಂತಕ್ಕಂಥ ಮಾತನ್ನ ನಾವ್ಯಾರೂ ಕೂಡ ಮರೆಯಬಾರದು. ಒಟ್ಟಾರೆಯಾಗಿ ಅಂತ ಎಲ್ಲಾ ಅನುಭಾವಿಗಳು ಬಂದು ಈ ಒಂದು ಮಂಟಪ ಅನುಭವ ಮಂಟಪವೇ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ತಿಂಗಳ ಪರ್ಯಂತರವಾಗಿ ನಡೀತಕ್ಕಂಥ ಬಸವ ಪುರಾಣ ಅಂತಕ್ಕಂಥದ್ದು ಏನದಲ್ಲ, ತಾವೆಲ್ಲರೂ ಭಕ್ತಿಯಿಂದ